ಒಂದು ಶಾಲೆ ಅಂತ ಹೇಳಿದ್ರೆ ಅಲ್ಲಿ ಒಳ್ಳೆಯ ಶಿಕ್ಷಕರು ಇರಬೇಕು. ಈ ಶಿಕ್ಷಕರನ್ನ ಆಯ್ಕೆ ಮಾಡುವಲ್ಲಿ ನಿಮ್ಮ ಏನೆಲ್ಲ ಪ್ರಾಧಾನ್ಯತೆಗಳನ್ನ ಕೊಡ್ತೀರಾ? ಶಾಲೆ ಓಪನ್ ಮಾಡುವಾಗ ನಾನು ಪೇಪರಲ್ಲಿ ಹಾಕಿದ್ದೆ, ಈಗೀಗ ಓಪನ್ ಮಾಡಿದ್ದೀನಿ, ನನಗೆ ಒಳ್ಳೆ ಇಂಗ್ಲೀಷ್ ಟೀಚರು, ಕಾಮರ್ಸ್ದು ಎಲ್ಲ ಲೆಕ್ಚರ್ಸ್ ಯಾವುದೆಲ್ಲ ಸಬ್ಜೆಕ್ಟ್ಸ್ ಇತ್ತು ಅದಕ್ಕೆಲ್ಲ ಕನೆಕ್ಟ್ ಆಗಿ BBM. ನಿಮ್ಮನ್ನ ನೋಡಿದ್ರೆ ನಮ್ಮ ಪ್ರಧಾನ ಮಂತ್ರಿ ಆದಂತ ಇಂದಿರಾ ಗಾಂಧಿ ಅವ್ರನ್ನ ನೆನಪಾಗುತ್ತೆ. ಅವರು ಅವರು ನಿಮ್ಮ ಮೇಲೆ ಏನಾದ್ರು ಪರಿಣಾಮವನ್ನ ಬೀರಿದಾರ? ಅವರು ನಾನು ಶಾಲೆಯಲ್ಲಿ ಕಾಲೇಜಲ್ಲಿ ಓದ್ತಾ ಇರುವಾಗ ಎಲ್ಲ ನಾವು ಫ್ರೆಂಡ್ಸ್ ಎಲ್ಲ ಎಲ್ಲಿಗೆಲ್ಲಿಗೂ ನಾರ್ತ್ ಇಂಡಿಯಾ ಟ್ರಿಪ್ ಇತ್ತು. ಆವಾಗ ನಾನು ಕಾಲೇಜಲ್ಲಿ ಓದ್ತಿರುವಾಗೆಲ್ಲ ಯಾವ ಟ್ರಿಪ್ಪಿಗೂ ನಮ್ಮ ತಂದೆ ಹೇಳ್ತಿದ್ರು, ಯಾವ ಟ್ರಿಪ್ಪನ್ನು ಮಿಸ್ ಮಾಡಬೇಡ ಮಗಳೇ, ಎಲ್ಲ ಟ್ರಿಪ್ಪಿಗೆ ಫಸ್ಟ್ ಕೈ ಎತ್ತಬೇಕು, ನೀನು ಎಲ್ಲ ಟ್ರಿಪ್ಪಿಗೆ ನೀನು ಹೋಗ್ಬೇಕು ಅಂತ. ನಿಮ್ಮ ಪೋಷಕರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ನನ್ನ ತಂದೆ ಒಂದು ಮುಂದಕ್ಕೆ ನಾವು ಆಗಿ ಇರ್ಬೇಕು. ಎಷ್ಟು ಹುಷಾರಲ್ಲಿ ಓಡಾಡ್ತಾ ಇದ್ದಾರೆ ಅವರು ನೋಡಿ ಅಷ್ಟು ಖುಷಿ ಆಗ್ತದೆ. ಅವರು ಒಂದು ನಮಗೆ ಸ್ಫೂರ್ತಿದಾಯಕವಾಗಿ ನಮಗೆ ಗಂಡ ನಮಗೆ ತುಂಬಾ ಸಂತೋಷ ಆಗ್ತಿತ್ತು ಅವ್ರನ್ನ ಕಂಡು. ಅದೊಂದು ನನಗೆ ಒಂದು ಇದ್ದಿತ್ತು. ಮೇಡಮ್, ಇನ್ನು ನಮ್ಮ ಕೊಡಗಿನಿಂದ ವ್ಯಾಸಂಗಕ್ಕಾಗಿ ಹೊರಗಡೆ ಹೋಗ್ತಾ ಇದ್ದಾರೆ, ಹೊರಗಡೆ ಹೋಗಿ ವ್ಯಾಸಂಗವನ್ನ ಮಾಡ್ತಿದ್ದಾರೆ. ಆದ್ರೆ ನಿಮ್ಮ ಶಾಲೆಯಲ್ಲಿ, ನಿಮ್ಮ ಶಾಲೆಯ ವಿಶೇಷತೆ ಏನಂತ ಹೇಳಿದ್ರೆ ಹೊರ ರಾಜ್ಯಗಳಿಂದನೂ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಹೌದು. ಸೊ ಇದು ಹೇಗೆ ಸಾಧ್ಯ? ಇದು ನಮ್ದು ಬಾಯಿಂದ ಬಾಯಿಗೆ ವರ್ಡ್ ಆಫ್ ಶಿಕ್ಷಣದ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ, ಉತ್ತಮವಾದಂತಹ ಒಂದು ಶಿಕ್ಷಣವನ್ನ ಕೊಡ್ತಿದ್ದಾರೆ. ಶಿಕ್ಷಣ ಜೊತೆಗೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನ ಸಹ ಮಾಡ್ತಿದ್ದಾರೆ, ಸಾಮಾಜಿಕ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಏನೆಲ್ಲ ಸಾಮಾಜಿಕ ಸೇವೆಗಳನ್ನ ಮಾಡ್ತೀರಾ ಅಂತ ನಮ್ಮ ವೀಕ್ಷಕರಿಗೆ ಹೇಳಿ. ಅದು ಏನ್ ಹೇಳಿದ್ರೆ, ನಮ್ಮ ತಂದೆ ತುಂಬಾ ಜನರಿಗೆ ಸೋಷಿಯಲ್ ಸರ್ವಿಸ್ ತುಂಬಾ ಮಾಡಿದ್ದಾರೆ. ಇಷ್ಟು ಅಷ್ಟು ಅಂತಲ್ಲ, ಅವ್ರದ್ದು ಒಂದು ಸ್ಫೂರ್ತಿ ನನಗೆ ಸಿಕ್ಕಿದೆ ಅಂತ ನಾನು ಯೋಚನೆ ಮಾಡ್ಕೊಂಡು, ನನಗೆ ಪಾಪದವ್ರನ್ನ ಕಂಡ್ರೆ ತುಂಬಾ ಹೊಟ್ಟೆ ಉರಿ ಆಗ್ತದೆ. ಪಾಪ ಅವರು ಮತ್ತೆ ಮಕ್ಕಳಿಗೆ ಓದಲಿಕ್ಕೆ ಎಲ್ಲದಕ್ಕೆ ಕನ್ಸೆಷನ್ ಕೊಡ್ತಿದ್ದೆ, ಫ್ರೀ ಎಜುಕೇಷನ್ ಕೊಡ್ತಿದ್ದೆ. ಹೊರಗಿನ ಜನರಿಗೂ ಇಂಜಿನಿಯರಿಂಗ್ ಆದ ಮಕ್ಕಳಿಗೆ 43 ವರ್ಷದಿಂದ ನಾನು ಸೋಷಿಯಲ್ ಸರ್ವಿಸ್ ಮಾಡಿದ್ದೀನಿ. ಅದಕ್ಕಾಗಿ ನನಗೆ ಡಾಕ್ಟ್ರೇಟ್ ಇದು ಪದವಿ ಸತತ ಸಿಕ್ಕಿದೆ. ಬೇಕಾದಷ್ಟು ಅಂತೇಳಿ ಅದು ಹೇಳಿ ಪೂರೈಸ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಮಾಡಿದ್ದೀನಿ. ಒಂದು ಮಿನಿಸ್ಟ್ರು ಮಾಡದಂತಹ ಒಂದು ಕಾರ್ಯನ ನಾನು ಮಾಡಿದ್ದೀನಿ ಕೊಡಗಿನಲ್ಲಿ. ನಿಮ್ಮ ಸಾಮಾಜಿಕ ಕಾರ್ಯಗಳನ್ನ ಮೆಚ್ಚಿ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಅಮೆರಿಕಾ ಡಾಕ್ಟರೇಟ್ ಪದವಿಯನ್ನ ಕೊಟ್ಟಿದೆ. ಇದು ನಮ್ಮ ಕೊಡಗಿನ ಜನತೆ ಎಲ್ಲರಿಗೂ ಹೆಮ್ಮೆಯ ವಿಚಾರ. ಈ ವಿಷಯದ ಬಗ್ಗೆ ನಿಮ್ಗೆ ಎಷ್ಟು ಸಂತೋಷ ಇದೆ? ನನಗೆ ಇದರ ಬಗ್ಗೆ ಬಾಂಬೆಯಿಂದ ಮತ್ತು ಮೆಡ್ರಾಸಿಂದ, ಬ್ಯಾಂಗ್ಳೂರಿಂದ 3 ಕರೆ ಬಂತು. ಅವ್ರು ಫೋನ್ ಮಾಡಿ ಕೇಳಿದರು, ಹೀಗೆ ನಿಮ್ಮದು ಹೆಸರು ಬಂದಿದೆ, ನಾವು ನಿಮ್ಮ ಬಗ್ಗೆ ತುಂಬ ವಿಷಯ ಕೇಳಿದ್ದೀವಿ, ನಮಗೆ ಸ್ವಲ್ಪ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿ ಕೊಡಬೇಕಾಗಂತ ಏನೆಲ್ಲ ಕೇಳಿದರು. ಆಗ ನಾನೆಲ್ಲ ಹೇಳಿದೆ, ಹೇಗೆ ಮಾಡಿದೆ, ಶುರು ಮಾಡಿದೆ, ಏನೆಲ್ಲೋ ಕ್ವಶನ್ ಕೇಳಿದೆ. ನೀವು ಕ್ವಶನ್ ಕೇಳಿದಾಗೇ ಅವರು ಕ್ವಶನ್ ಕೇಳಿದರು, ಎಲ್ಲದಕ್ಕೂ ಆನ್ಸರ್ ಮಾಡ್ತಾ ಇದ್ದೆ. ಆವಾಗ ನೀವು ಮಾಡಿದ್ದಂಥ ಕಾರ್ಯಗಳನ್ನೆಲ್ಲ ಯಾವುದಾದ್ರೂ ನಿಮ್ಮದು ಡಾಕ್ಯುಮೆಂಟ್ಸ್ ಏನಾದರೂ ಮಾಡಿದ್ದೀರಾ ಅಂತ. ಪುಣ್ಯಕ್ಕೆ ನನಗೊಂದು ಖುಷಿ ತಂತು, ಅದು ಹೇಳಲಿಕ್ಕಾಗಲ್ಲ ಯಾರಿಗೆ.
ಮೇಡಮ್, ಶಿಕ್ಷಣ ಮತ್ತು ಸಮಾಜ ಸೇವೆ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಮುಂದಿನ ಯೋಜನೆಗಳೇನು ಅಂತ ಹೇಳ್ತೀರಾ? ಇವಾಗ ಮುಂದಿನ ಯೋಚನೆ ಅಂತ ಹೇಳಿದರೆ ಇವಾಗಲೂ ನಾನು ಸ್ಟಾಪ್ ಮಾಡಲಿಲ್ಲ. ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಅಮೇರಿಕಾದಿಂದ ನನಗೆ ಸಿಕ್ಕಿದ್ರು, ಪದವಿ ಸಿಕ್ಕಿದ್ರು, ಡಾಕ್ಟ್ರೇಟ್ ಸಿಕ್ಕಿದ್ರು ನನಗೆ ಸ್ಟಾಪ್ ಮಾಡ್ಬೋದಿತ್ತು. ಆದರೆ ನನಗೆ ಸ್ಟಾಪ್ ಮಾಡುವಂಥ ಹಾರ್ಟ್ ಇಲ್ಲ ಇವಾಗಲೂ. ಶಿಕ್ಷಣ ಆಯ್ತು, ಸಮಾಜ ಸೇವೆ ಆಯ್ತು, ಮುಂದೆ ಭವಿಷ್ಯದಲ್ಲಿ ಏನೋ ರಾಜಕೀಯಕ್ಕೆ ಸೇರ್ಬೇಕು ಅಂತ ಆಸೆ ಇದೆ? ಆಸೆ ಇತ್ತು. ಇವಾಗ ಈ ಕಾಂಗ್ರೆಸ್ದು ಇದೆಲ್ಲ ಫ್ರೀ ಬೀಸ್ ನನಗೆ ಖುಷಿ ಇಲ್ಲ. ಎಲ್ಲರೂ ಕಷ್ಟಪಟ್ಟು ದುಡ್ದು ತಿನ್ನಬೇಕು ಅಂತ ನನಗೆ ಇದು ಯಾರು ಒಪ್ಪಿಕೊಳ್ಳುವಂಥ ವಿಷಯ ಇಲ್ಲ. ಏನೋ ಫಸ್ಟ್ ಸ್ಟಾರ್ಟ್ ಮಾಡುವಾಗ ಎಲ್ಲರೂ ಖುಷಿಯಲ್ಲಿ ಫ್ರೀ ಫ್ರೀ ಅಂತ ಹೇಳಿದ್ರು. ಅದು ಫ್ರೀ ಅವರು ಕಂಪ್ಲೀಟ್ ಮಾಡಲಿಲ್ಲ. ಎಷ್ಟೋ ಜನ ಸಿಕ್ಕಿದೆ, ಎಷ್ಟೋ ಜನ ಸಿಕ್ಕಲಿಲ್ಲ. ಅದು ಒಂದು ಒಂದು ರಾಜ್ಯವನ್ನು ಹಾಳು ಮಾಡಿದ್ದಾಗೆ ಆಗ್ತದೆ. ನನಗೇನು ಖುಷಿ ಆಗಲಿಲ್ಲ ಅದಕ್ಕೆ. ಮೇಡಮ್, ನಿಮ್ಮ ಸಾಧನೆ ಕೇವಲ ಶಿಕ್ಷಣ ಮತ್ತು ಸಮಾಜ ಸೇವೆ ಮಾತ್ರ ಸೀಮಿತ ಆಗಿಲ್ಲ. ಈ ಸಿನಿಮಾ ರಂಗಕ್ಕೂ ನೀವು ಎಂಟ್ರಿ ಕೊಟ್ಟಿದ್ದೀರಾ. ಹೌದು. ಯಾವುದೆಲ್ಲ ಸಿನಿಮಾಗಳನ್ನ ಮಾಡಿದ್ದೀರಾ ಅಂತ ಹೇಳ್ಬೋದು? ನಾನು ಅದು ಯೋಚನೆ ಮಾಡಲಿಕ್ಕಾಗಲ್ಲ. ನಮ್ಮ ನಮ್ಮ ಮನೆಯವರೇ, ನಮ್ಮ ಒಂದು ಅಕ್ಕ ಅಂತ ಹೇಳಬೇಕು, ಅವರು ಪುಲಿಯಂಡ. ಅವ್ರದ್ದು ಮಗ ಈ ಅದರಲ್ಲಿ ಬೇಕಾದಷ್ಟು ಫಿಲಿಮ್ ಮತ್ತು ಶಾರ್ಟ್ ಫಿಲಿಮ್ ಮತ್ತು ಸೀರಿಯಲಲ್ಲೆಲ್ಲ ಅವರು ಕಿಸ್ ಅಂತ ಹೇಳೋರು ಆ್ಯಕ್ಟ್ ಮಾಡ್ತಾ ಇದ್ರು. ಅವರು ಬಂದು ನನ್ನನ್ನು ರಿಕ್ವೆಸ್ಟ್ ಮಾಡಿದ್ರು, ಹೀಗೆ ಒಂದು ಆ್ಯಕ್ಟ್ ಮಾಡಲಿಕ್ಕೆ ಬರಬೇಕು ಆಂಟಿ ಅಂತ ಎಲ್ಲ ಕೇಳಿದರು. ಮತ್ತು ನಮ್ಮ ಜನರೇ ತಾನೇ, ನಮ್ಮವ್ರದ್ದೇ ಸ್ವಂತ. ಆಗಲಿ ಅಪ್ಪ, ಎಂಥದ್ದು ನನಗೆ ಹೆದರಿಕೆ ಆಗಲಿಲ್ಲ. ಒಂದು ಬೇರೆಯವರಾಗಿದ್ದರೆ ನನಗೆ ಹೆದರಿಕೆ ಆಯಿತು. ಇದು ನಮ್ಮವರೇ ತಾನೇ, ಹಾಗಾದ್ರೆ ಸರಿಯಪ್ಪ ನೀನು ಕರೆದಿದ್ದಕ್ಕೆ ಬರ್ತೀನಿ. ಮುಂಚೆ ಯಾರೋ ಕರೆದಿದ್ರು ನನ್ನನ್ನು ಮದರ್ ಗ್ರ್ಯಾಂಡ್ ಮದರ್ ಆ್ಯಕ್ಟಿಂಗ್ಗೆ, ಹೋಗಲಿಲ್ಲ, ಹೆದರಿಕೆ ಆಗ್ತದಲ್ಲ. ಇವ್ರು ಗೊತ್ತಿರೋರು, ಓಕೆ ನೀವು ಬನ್ನಿ ಕರೆದ್ರೆ ನಾನು ಬರ್ತೀನಿ ಡೆಫಿನೆಟ್, ನೀನಿದೆಯಲ್ಲಪ್ಪ ನನಗೇನಿಲ್ಲ. ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಇನ್ನೂ 2-3 ಹೇಳಿದ್ದಾರೆ, ಅದನ್ನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ನಾನು. ಯಾರಿಗೆ ಗೊತ್ತಿಲ್ಲ ಅದು. ಇದರಲ್ಲಿ ನಾನು ಯಾವ ಪಿಕ್ಚರ್ ಅಂತೇಳಿ ನಾನು ಅದು ಬರುವಾಗ ನೀವು ಅದು ತೆರೆ ಕಾಣಿಸಲಿದೆ. ಶೀಘ್ರದಲ್ಲಿ ಒಂದು 5 ತಿಂಗಳು ಒಳಗೆ ಅದು ಬರ್ಬೋದು. ಮೇಡಮ್, ಒಂದು ಮಾತಿದೆ, ದೇಶ ಸುತ್ತು ಕೋಶ. 2 ದೇಶಕ್ಕೆ ಹೋಗಿದ್ದೀನಿ. ಮತ್ತು ನನ್ನ ಮಗಳು ದುಬೈಯಲ್ಲಿ ಡಾಕ್ಟರ್ ಆಗಿದ್ದಾಳೆ. ಪ್ರತಿ ವರ್ಷ ಹೋಗ್ತಾ ಇದ್ದೀನಿ. ಒಂದು 11 ಸತಿ ಹೋಗಿರ್ಬೋದು ದುಬೈಗೆ ನಾನು. ಹಾಗೆ ಅಲ್ಲಿ ಹೋಗಿ ನೋಡಿ, ಅದು ಶಾಲೆಗಳದ್ದು ಆಚಾರ ವಿಚಾರ ನೋಡಿ, ಅದ್ರದ್ದು ಸ್ವತಃ ನಾನು ಒಳ್ಳೆ ಇದನ್ನೆಲ್ಲ ತಂದು ಇಲ್ಲಿ ನಾನು ಮಕ್ಕಳಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಈ ಥರದಲ್ಲಿದೆ, ನೀವು ಇನ್ನು ಮುಂದಕ್ಕೆ ನಿಮಗೆ ಆಳುಗಳು ಸಿಕ್ಕೋದಿಲ್ಲ, ಅಲ್ಲಿ ಅವರವರೇ ಮಕ್ಕಳೇ ಶಾಲೆಗಳನ್ನೆಲ್ಲ ತುಂಬ ಕೆಲಸ ಮಾಡಿಸ್ತೀನಿ ಮಕ್ಕಳಿಗೆ. ಅವ್ರ ಕೆಲಸವನ್ನು ಅವರೇ ಮಾಡಬೇಕು. ಅದಕ್ಕೆ ನಮ್ಮ ಶಾಲೆಯಲ್ಲಿ ಏನೆಲ್ಲ ಫಾರ್ಮರ್ಸ್ದು ಏನೆಲ್ಲ ಕೆಲಸ, ಫಾರ್ಮರ್ಗಳು ಏನೆಲ್ಲ ಕೆಲಸ ಮಾಡ್ತಾರೆ, ಮತ್ತು ತರಕಾರಿ ಹೇಗೆ ಬೇಯಿಸ್ತಿದ್ದೀವಿ ಅದನ್ನೆಲ್ಲ, ವೆಜಿಟೇಬಲ್ ಗಾರ್ಡನ್ ಮಾಡೋದು, ಅದು ಇದೆಲ್ಲ ಕಲಿಸ್ತಾ ಇದ್ದೀನಿ ನನ್ನ ಶಾಲೆಯಲ್ಲಿ. ಎಷ್ಟು ಜನರಿಗೆ, ತಂದೆ ತಾಯಿಗೆ ಖುಷಿ ಉಂಟು ಖುಷಿ ಇಲ್ಲ, ನನಗೆ ಅವಶ್ಯ ಇಲ್ಲ. ನನ್ನ ಶಾಲೆಯ SCPW ಮಕ್ಕಳಿಗೆ ಒಂದು ಒಳ್ಳೆಯದನ್ನು ಕೊಡ್ತಾ ಇದ್ದೀನಿ. ಎಷ್ಟು ನೀವು ಎಲ್ಲಾ ದೇಶಗಳನ್ನ ಸುತ್ತಿದ್ದೀರಾ, ಎಲ್ಲಾ ದೇಶಗಳನ್ನ ನೋಡಿದ್ದೀರಾ. ಯಾವ ದೇಶ ನಿಮ್ಗೆ ತುಂಬಾ ಸಂತೋಷವನ್ನ ಕೊಟ್ಟಿರುವಂತ ದೇಶ? ನಾನು ನನ್ನ ಮಗಳಿದೆ ಅಂತೇಳಿ ಆ ದೇಶವನ್ನು ಹೊಗಳ್ಬೇಕು ಅಂತ ಅಲ್ಲ. ನಿಜವಾಗಿ ನಾನು ಎಲ್ಲ ಎಷ್ಟೋ ದೇಶಗಳಿಗೆ ಹೋದ್ರು ಅನ್ಸತ್ತ. ಅದೊಂದು ಮೆಕ್ಯಾನಿಕ್ ಲೈಫ್, ಇಲ್ಲಿಯೂ ಅಷ್ಟೇ ಮೆಕ್ಯಾನಿಕ್ ಲೈಫ್ ಏನಲ್ಲ. ಆದರೆ ಒನ್ ಕಾಲ್ ಎವ್ರಿಥಿಂಗ್ ವಿಲ್ ಬಿ ಎಟ್ ಯುವರ್ ಡೋರ್ ಸ್ಟೆಪ್. ನಿಮಗೆ ಡಾಕ್ಟರ್ ಜೊತೆಗೆ ಇನ್ನು ಯಾವುದೆಲ್ಲ ಪ್ರಶಸ್ತಿಗಳು ಬಂದಿದೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ?
ನಂದು ಇದೆಲ್ಲ ಗೊತ್ತು ಮಾಡಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮತ್ತೆ ಯಾವುದೆಲ್ಲೋ ಇದರಲ್ಲಿ ನನಗೆ ಗೊತ್ತಿಲ್ಲ ಯಾವುದರಲ್ಲೇ ಕರೆದಿದ್ದಾರೆ, ಬೇಕಾದಷ್ಟು ಜನರು ಕರೆದು ನಾನು ಆನರ್ ಮಾಡಿದ್ದಾರೆ, ಪ್ರಶಸ್ತಿ ಸಿಕ್ಕಿದೆ. ಮತ್ತೆ ಬೆಸ್ಟ್ ಎಜುಕೇಷನ್ ಅವಾರ್ಡ್ ಸಿಕ್ಕಿದೆ, 2-3 ಸತಿ ಸಿಕ್ಕಿದೆ ನನಗೆ. ಬೆಸ್ಟ್ ಇಂಥ ನಮ್ಮ ಶುಚಿತ್ವ ನೋಡಿದಿರಲ್ಲ, ನಮ್ಮ ಶಾಲೆದು ಹೌದು ಕ್ಲೀನ್ನೆಸ್ ನೋಡಿದಾರಲ್ಲ, ಬೆಸ್ಟ್ ಕ್ಲೀನ್ಲಿನೆಸ್ ಸತ ನನಗೆ ಇದು ಸಿಕ್ಕಿದೆ ಅಂತ ಪುರಸ್ಕಾರ, ಸ್ವಚ್ಛತಾ ಪುರಸ್ಕಾರ ಅವಾರ್ಡ್ Okay. ಸಿಕ್ಕಿದೆ ನನಗೆ. ಮೇಡಮ್, ಶಿಕ್ಷಣ ಹಾಗೂ ಸಮಾಜ ಸೇವೆಗೆ ಸಂಬಂಧಿಸಿದಂತೆ ಸಾಕಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ಸೊ ನಿಮಗೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಪರವಾಗಿ ಹಾರ್ದಿಕವಾದಂತಹ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.